ಕನ್ನಡಿಗರೇ, ಅಂತೂ ಇಂತೂ ನಮಗೆ ರಾಣಿ ಚೆನ್ನಭೈರಾದೇವಿಯ ಅರಮನೆ ಕುರುಹುಗಳು ಸಿಕ್ಕಿದೆ. ಅದು ಕಾನೂರು ಕೋಟೆಯಲ್ಲಿ. ವಾವ್, ದೊಡ್ಡದಿದೆ, ತುಂಬಾ ದೊಡ್ಡದಿದೆ. ಇಲ್ಲಿ ಬೇರೆ ಮಾದರಿ ನೋಡ್ತೀವಲ್ಲ, ಇದೆಲ್ಲ ಬೀಳ್ಲಿಕ್ಕೆ ಕಾರಣ ಏನ್ ಗೊತ್ತಾ? ಮರಗಳೆಲ್ಲ ಬೇರ್ ಬಿಟ್ಟಿದೆ ನೋಡಿ ಸರ್. ಮರಗಳ ಬೇರಿನಿಂದಲೇ ಬಿದ್ದಿರುವಂತದ್ದು. ಹೌದು. ಇವಾಗ ಎಷ್ಟು ಸುತ್ತು ಬಂದು ಕೋಟೆ? ಈಗ 2 ಸುತ್ತು ಕಂಪ್ಲೀಟ್ ಆಗಿ 3ನೇ ಸುತ್ತಿಗೆ ಬರ್ತಾ ಇದೀವಿ. 3ನೇ ಸುತ್ತಿಗೆ ಹೋಗ್ತಾ ಇದೀವಿ. ರಾಣಿ ಚೆನ್ನಭೈರಾದೇವಿಯ ಕಾನೂರಿನ 7 ಸುತ್ತಿನ ಕೋಟೆ. ಹೌದು ಹೌದು. ಈಗಿನ ಕಾಲದಲ್ಲಿಯೂ ಏಪ್ರಿಲ್ ತಿಂಗಳಲ್ಲೂ ಸಹ ನೀರಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ರಾಣಿ ವಾಸ ಇತ್ತು. ಅದೆಲ್ಲದಕ್ಕಿಂತ ಇನ್ನೂ ಮುಖ್ಯ ಏನಪ್ಪಾ ಅಂತಂತಂದ್ರೆ ಮದ್ದು ಗುಂಡುಗಳ ಸಂಗ್ರಹ ಆಗಿತ್ತು. ಸ್ಟೋರೇಜ್ ಪ್ಲೇಸ್ ಇದು. ಅತಿ ಹೆಚ್ಚು ಬಳಕೆಯಾಗ್ತಕ್ಕಂಥ, ರಫ್ತಾಗ್ತಕ್ಕಂತಹ ಕಾಳುಮೆಣಸಿನ ಕೋಟೆಯೂ ಆಗಿತ್ತಿದ್ದು. ಕಾನೂರು ಕೋಟೆ ಅನ್ನುವಂಥದ್ದು ಇಡೀ ಗೇರುಸೊಪ್ಪ ಸಾಮ್ರಾಜ್ಯದ ಹೃದಯ ಭಾಗ. 600 ವರ್ಷದಲ್ಲಿ ಎಂಥ ಬಿರುಗಾಳಿ ಬರಲಿಲ್ಲ, ಎಷ್ಟು ಘೋರಾಕಾರದ ಮಳೆ ಆಗಲಿಲ್ಲ, ಎಷ್ಟು ಪ್ರವಾಹ ಬರಲಿಲ್ಲ. ಆದರೂ ಇದು ಹಾಗೆ ಇದೆ. ಭೈರಾದೇವಿ ಯಾವಾಗ ಅಧಿಕಾರಕ್ಕೆ ಬಂದಳೋ ದಾಯಾದಿ ಕಲಹಕ್ಕೆ ಫುಲ್ ಸ್ಟಾಪ್ ಬೀಳೋದು. ಹಾಡುವಳ್ಳಿಯಲ್ಲೇ ಅವರ ಜೀವನ. ಅಲ್ಲಿ ಯುದ್ಧಾಭ್ಯಾಸ ಕಲೆಯನ್ನು ಕಲಿತಾರೆ, ಶಾಸ್ತ್ರಗಳನ್ನು ಕಲಿತಾರೆ, ಅಧ್ಯಯನವನ್ನು ಮಾಡ್ತಾರೆ. ಲೋಕದ ಎಲ್ಲ ಅಥವಾ ದೇಶದ ಎಲ್ಲ, ರಾಜ್ಯದ ಎಲ್ಲ ಸಂಪೂರ್ಣ ವಿದ್ಯಮಾನಗಳನ್ನು ಸಹ ತಿಳ್ಕೊಳ್ತಾರೆ ಅವರು. ನಮ್ಮ ದೊಡ್ಡಮ್ಮನ ಅವಧಿಯಲ್ಲಿ ಒನಕೆಗಾಗಿ ಬಂದಿದ್ವಿ. ಒನಕೆ ಎಲ್ಲೆಲ್ಲಿ ಸಿಗುತ್ತೆ ಸರ್? ಇಲ್ಲಿ ಬೇವು ಅಂತಿದೆ. ಎಂಥ ಬೇವು ಅಂತೀವಿ ಅದಕ್ಕೆ? ಹೆಬ್ಬೇವು ಸಿಗತ್ತೆ ಇಲ್ಲಿ. ಅದಕ್ಕಾಗಿ ಬಂದಿದ್ವಿ. ಇಲ್ಲಿ ಫಿನಿಶಿಂಗ್ ಸಖತ್ತಾಗಿ ನೋಡ್ಬೋದು ಇಲ್ಲಿ ಸರ್. ಇದು ಕೋಟೆ ಒಂದೇ ರೀತಿಯಾಗಿ ಯಾವ ರೀತಿ ಮಾಡಿದ್ದಾರೆ ನೋಡಿ. ಇಟ್ಕೆಗಳನ್ನ ನಾವ್ ಇವಾಗ ಸಾಣೆ ಎಲ್ಲ ಮಾಡಿ ಕಾಂಕ್ರೀಟ್ ಎಲ್ಲ ಹಾಕಿ ಇದ್ ಮಾಡ್ತೀವಲ್ಲ, ಆ ರೀತಿಯಾಗಿ ಫಿನಿಶಿಂಗ್. ಇಲ್ಲಿ ಏನು ಇಲ್ಲ, ಮಣ್ಣು ಮತ್ತೆ ಚಕ್ಕೆ ಕಲ್ಲನ್ನ ಬಳಸಿದ್ದಾರೆ ನೋಡ್ರಿ. ಒಂದು ಚೂರು ಅದು ಅಲ್ಲಾಡ್ತಾ ಇಲ್ಲ, ಒಂದು ಚೂರು ಅಲ್ಗಾಡ್ತಾ ಇಲ್ಲ. 600 ವರ್ಷದಲ್ಲಿ ಎಂಥ ಬಿರುಗಾಳಿ ಬರಲಿಲ್ಲ, ಎಷ್ಟು ಘೋರಾಕಾರದ ಮಳೆ ಆಗಲಿಲ್ಲ, ಎಷ್ಟು ಪ್ರವಾಹ ಬರಲಿಲ್ಲ. ಆದರೂ ಇದು ಹಾಗೆ ಇದೆ. ಒಂದು ರೀತಿಯಾಗಿ ಕಲ್ಲಿನ ಕೋಟೆ ಅನ್ನಕ್ಕಿಂತ ಉಕ್ಕಿನ ಕೋಟೆ ಅಂತ ಹೇಳ್ಬೋದು. ಉಕ್ಕಿನ ಕೋಟೆನೆ ಅಂತ. ಹೌದು ಹೌದು. ಉಕ್ಕಾದರೂ ಕಾಲಾಂತರದಲ್ಲಿ ತುಕ್ಕಿಡಿದು ಹೋಗತ್ತೆ. ಇದು ಯಾವ ಕಾರಣಕ್ಕೂ ತುಕ್ಕಿಡಿಯಲ್ಲ. ಜಂಬಿಕೆಗಳ ಸೈಜ್ ನೋಡಿ ಸರ್. ನೋಡ್ರಿ, ಒಂದೊಂದು ಸೈಜ್ ನೋಡ್ರಿ. 2-2.5 ಅಡಿ ಅಗಲ ಇದೆ, ಉದ್ದ ಇದೆ. ಆದ್ರೆ ಎತ್ತದಕ್ಕಿಂತ ಆಗಲ್ಲ, ಎತ್ತದು ತುಂಬಾ ಕಷ್ಟ. ಇದನ್ನ ಅಂತಹ ಸಾಮರ್ಥ್ಯ ಇರ್ತಕ್ಕಂಥವರೇ ಬರಬೇಕು. ಸಖತ್ತಾಗಿದೆ ಮಾತ್ರ. ಶೈನಿಂಗ್ ಮಾತ್ರ ಕಳ್ಕೊಂಡಿಲ್ಲ. ಹೌದು ಹೌದು. ಆಕ್ಚುಲಿ ಇದೆಲ್ಲ ಬೀಳ್ಲಿಕ್ಕೆ ಕಾರಣ ಏನ್ ಗೊತ್ತಾ? ಮರಗಳೆಲ್ಲ ಬೇರ್ ಬಿಟ್ಟಿದೆ ನೋಡಿ ಸರ್. ಮರಗಳ ಬೇರಿನಿಂದಲೇ ಬಿದ್ದಿರುವಂತದ್ದು. ಹೌದು. ಇವಾಗ ಎಷ್ಟು ಸುತ್ತು ಬಂದು ಕೋಟೆ? ಈಗ 2 ಸುತ್ತು ಕಂಪ್ಲೀಟ್ ಆಗಿ 3ನೇ ಸುತ್ತಿಗೆ ಬರ್ತಾ ಇದೀವಿ. 3ನೇ ಸುತ್ತಿಗೆ ಹೋಗ್ತಾ ಇದೀವಿ. ರಾಣಿ ಚೆನ್ನಭೈರಾದೇವಿಯ ಕಾನೂರಿನ 7 ಸುತ್ತಿನ ಕೋಟೆ. ಹೌದು ಹೌದು. ಇಲ್ಲಿ ಈ ಕಡೆ ಇದು ಸಹ ಮುಂಭಾಗಕ್ಕೆ ಇಲ್ಲಿ ನೋಡ್ರಿ. ಇದು ಏನಾಗಿತ್ತು ಅನ್ನುವಂಥದ್ದು ಗೊತ್ತಿಲ್ಲ. ಇಲ್ಲಿ ಏನಾದರೂ ಮೇಲ್ಗಡೆ ಬುರುಜುಗಳು ಇದ್ವೋ ಅಥವಾ ಕಾವಲು ಗೋಪುರ ಇತ್ತೋ, ಆವಾಗಲೂ ನಾನು ಅದನ್ನು ಪೂರ್ಣ ಗಮನಿಸಿರಲಿಲ್ಲ. ನಾನು ಮೊದಲು ಬಂದಾಗ ಹಾಗೇ ಇದೆ, ಆವಾಗಲೂ ಹೀಗೆ ಇತ್ತದು, ಹಾಳಾಗಲಿಲ್ಲ. ಬಟ್ ಇದು ಹಾಳಾಗಿದೆ. ಇಲ್ಲಿ ಮೇಲ್ಭಾಗ ನಾವು ಹೊತ್ತಿದ್ರೆ ಆ ಕೋಟೆ ಇನ್ನೂ ಬೇರೆಯ ಮಜಲುಗಳನ್ನು ನಾವು ನೋಡಬಹುದು. ಕೋಟೆದು ಹೌದು. ಅದರಲ್ಲಿ ಪೂರ್ಣ ಕಾಡು, ಅಲ್ಲಿ ಹೋಗೋದು ಕಷ್ಟ. ಹೌದು, ಪೂರ್ಣ ಕಾಡು. ಇಲ್ಲಿ ನೋಡಿ ಸರ್, ಮೆಟ್ಲುಗಳಾಗಿದೆ ಇಲ್ಲಿ. ಹೌದು, ಇಲ್ಲಿಂದ ಆ ಕಡೆ ಹೋಗ್ಲಿಕ್ಕೆ ಅವಕಾಶ ಇದೆ. ಆ ಕಡೆ ಹೋಗ್ಬೋದು. ಇದು ಬನ್ನಿ. ಇದು ಒಂದು ರೀತಿ ಕಾವಲು ಕಟ್ಟೆಯ ಟೈಪ್ ಇದೆ ನೋಡ್ರಿ. ಇದು ಕೋಟೆ ಒಳಗಡೆ. ಕೋಟೆಯ ಒಳಗಡೆ ಇದು 3ನೇ ಸುತ್ತಲ್ಲಿ. ಹೌದು, 3ನೇ ಸುತ್ತಲ್ಲಿ. ಪ್ರತಿ ಒಂದು ಸುತ್ತಲ್ಲಿ ಇದೇ ರೀತಿ ಇದ್ದಿರಬಹುದು. ಈ ರೀತಿ ಇದ್ದಿರಬಹುದು. ಯಾಕಂದ್ರೆ ಪೂರ್ಣ ನೋಡ್ಲಿಕ್ಕೆ ಆಗೋದಿಲ್ಲ. ನಾನು ಯಾವಾಗಲೇ ಬಂದಾವಾಗ್ಲೂ ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾವಾಗಲೂ ಹೀಗೆ ಕಾಡೆ, ಒಬ್ಬನೇ ಅಥವಾ 2 ಜನ ಬಂದಾವಾಗ ಹೆಂಗೆ ಹೋಗೋದು? ಹೌದು. ಹಾಗಾಗಿ ಹೋಗ್ಲಿಲ್ಲ. ಆವಾಗಲೂ ಇದು ಹೀಗೆ ಇತ್ತು. ಎಷ್ಟು ಜನ ಸೈನಿಕರು ಇರ್ತಾ ಇದ್ರು ಮೇಡಮ್? ಇದು ಕಾನೂರು ಕೋಟೆ ಅನ್ನುವಂಥದ್ದು ಇಡೀ ಗೇರುಸೊಪ್ಪ ಸಾಮ್ರಾಜ್ಯದ ಹೃದಯ ಭಾಗ. ಅಂದರೆ ಹೃದಯ ನಿಂತು ಅಂತಂದರೆ ಇಡೀ ದೇಹನೇ ನಿಂತು ಹೋಯ್ತು. ಇದು ಅಷ್ಟೊಂದು ಬಲಿಷ್ಠ ಆಗಿರಬೇಕು ಅಂತಂದ್ರೆ ಆ ಸಾಮರ್ಥ್ಯ ಇಟ್ಕೊಂಡಿರಬೇಕು. ಇಲ್ಲಿ ಪ್ರಮುಖವಾಗಿ ಏನು ಇತ್ತಪ್ಪ ಅಂತಂದರೆ, ಒಂದು ತರಬೇತಿನೂ ಸಹ ನಡೀತಾ ಇತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ರಾಣಿ ವಾಸ ಇತ್ತು. ಅದೆಲ್ಲದಕ್ಕಿಂತ ಇನ್ನೂ ಮುಖ್ಯ ಏನಪ್ಪ ಅಂತಂತಂದರೆ ಮದ್ದು ಗುಂಡುಗಳ ಸಂಗ್ರಹ ಆಗಿತ್ತು. ಸ್ಟೋರೇಜ್ ಪ್ಲೇಸ್ ಇದು. ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ಇದ್ದೇನಪ್ಪ ಅಂತಂದರೆ, ಅತಿ ಹೆಚ್ಚು ಬಳಕೆಯಾಗ್ತಕ್ಕಂಥ, ರಫ್ತಾಗ್ತಕ್ಕಂತಹ ಕಾಳುಮೆಣಸಿನ ಕೋಟೆಯೂ ಆಗಿತ್ತಿದ್ದು. ಈ ಭಾಗದೆಲ್ಲ ಸಿಕ್ಕಿರ್ತಕ್ಕಂತಹ, ಬೆಳೆದಿರ್ತಕ್ಕಂತಹ ಕಾಳುಮೆಣಸುಗಳನ್ನು ಇಲ್ಲೇ ಸ್ಟೋರ್ ಆಗ್ತಾ ಇತ್ತು, ಇಲ್ಲೇ ಸ್ಟೋರ್ ಮಾಡ್ತಾ ಇದ್ರು. ರಾಣಿಯ ವಾಸದ ಜೊತೆಗೆ ಇನ್ನೊಂದಿತ್ತು, ಒಂದು ಜೈಲಿತ್ತು. ಪನಿಷ್ಮೆಂಟ್ ಇಲ್ಲೇ ನಡೀತಾ ಇತ್ತು.
ಇಡೀ ಗೇರುಸೊಪ್ಪ ಸಾಮ್ರಾಜ್ಯದಲ್ಲಿ ಗೇರುಸೊಪ್ಪ ಯಾರೇ ತಪ್ಪು ಸಾಮ್ರಾಜ್ಯ ಬೇರೆ ಮಾಡಿದ್ರು- ಕಡೆ ಈಗ ಗೇರುಸೊಪ್ಪದಲ್ಲೂ ಜೈಲಿತ್ತು ಅನ್ನುವಂಥದ್ದು ಐತಿಹ್ಯ ಇದೆ, ಆದ್ರೆ ಇಲ್ಲಿ ಇದ್ದೇ ಇತ್ತು ಅನ್ನೋದಕ್ಕೆ ದಾಖಲೆನೂ ಇದೆ. ಹೌದಾ? ಹೌದು. ನೋಡ್ಬೋದಾ ನಾವ್ ಅದನ್ನ? ಅದ್ರ ಕುರುಹುಗಳು ಏನೂ ಸಿಗೋದಿಲ್ಲ, ಇತ್ತು ಅನ್ನುವಂಥದ್ದನ್ನು ನೋಡಬಹುದು. ಓಕೆ, ಬನ್ನಿ ಹೋಗೋಣ ಅಲ್ಲಿಗೆ. ಓಕೆ, ಸರ್ ಇವಾಗ ಬೆಟ್ಟ ಹತ್ತುದು ಮತ್ತೆ ಇಳಿತಾ ಇದೀವಲ್ಲ, ಇದು ಕೋಟೆಯ ಒಳಭಾಗನೇ. ಇದು ಓ ಈ ರೀತಿಯಾಗಿ ಕೋಟೆ ಒಳಗೆ ಇಡೀ ಗುಡ್ಡವನ್ನ ಸಂಪೂರ್ಣ ಆವರಿಸಿ ಮಾಡಿರುವಂತದ್ದೇ ಕೋಟೆ ಇದು. ಈ ರೀತಿಯಾಗಿ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಯಾವ ಕೋಟೆಗಳಲ್ಲೂ ಈ ರೀತಿ ಏರು ಇಳಿವು ತುಂಬಾ ಕೋಟೆಗಳನ್ನ ನಾವು ನೋಡಿದೀವಲ್ಲ, ಹೌದು ಹೌದು ಹೌದು, ಇಷ್ಟು ಈ ರೀತಿಯಾಗಿ ಇರ್ಲಿಲ್ಲ ವಿನ್ಯಾಸಗಳೆಲ್ಲ. ಇಲ್ಲ, ಸಾಧ್ಯ ಇಲ್ಲ, ಇಷ್ಟೊಂದು ವಿನ್ಯಾಸಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕೋಟೆ ಇದ್ಮೇಲೆ ಅರಮನೆ ಇರ್ಬೇಕಲ್ವಾ, ರಾಣಿವಾಸ ಇದ್ಮೇಲೆ? ಈಗ ರಾಣಿವಾಸದ ಹತ್ತಿರನೇ ನಾವು ಹೋಗ್ತಾ ಇದ್ದೀವಿ. ರಾಣಿವಾಸ ಬಹುಶಃ ಅದ್ ಮೇಲಾಯ್ತು ಅನ್ಸುತ್ತೆ. ಈಗ ನಾವು ಕೋಟೆಯ ತುದಿಗೆ ಹೋಗ್ತೇವೆ. ನಾವೀಗ ಕೋಟೆ ತುದಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೌದು ಹೌದು. ಸುತ್ತಿಗೂ ಕೂಡ ಒಂದೊಂದು ಬುರ್ಜಿಗಳು, ಪ್ರತಿ ಸುತ್ತಿಗೂ ಒಂದೊಂದು ಬುರ್ಜಿಗಳನ್ನ ನೀವು ನೋಡಬಹುದು. ಹಾ ಆಯ್ತು, ಆ ಕಡೆ ಎತ್ತಾಕ್ತಾರೆ. ಅದಾದ ನಂತರ ಚೆನ್ನಭೈರಾದೇವಿ ಅಧಿಕಾರಕ್ಕೆ ಬಂದಿದ್ದು ಹೇಗೆ, ಅವರ ಬಾಲ್ಯಾವಸ್ಥೆ ಹೇಗಿತ್ತು? ಭೈರಾದೇವಿ ಎರಡನೇ ಮಗಳಾಗಿ ಜನಿಸಿರ್ತಕ್ಕಂತಹ ಚೆನ್ನಭೈರಾದೇವಿ ಪ್ರಾರಂಭದಲ್ಲಿ ಹಾಡುವಳ್ಳಿಯಲ್ಲಿ ಅವಳ ಸಂಪೂರ್ಣ ಬಾಲ್ಯ ಜೀವನ ನಡೆಯುತ್ತೆ, ಶಿಕ್ಷಣ ದೊರೆಯುತ್ತೆ. ನಾವಿನ ಕಳಂಕ ಕೇಸರಿ ಮಠ ಅಂತ ಹೇಳಿ ಕರಿತೇವಲ್ವ, ಕನ್ನಡದ ಶಬ್ದಾನುಶಾಸನವನ್ನು ಬರೆದಿರ್ತಕ್ಕಂತಹ ಪೀಳಿಗೆಯ ಮಠ, ಅಲ್ಲಿ ವಿದ್ಯಾಭ್ಯಾಸವನ್ನು ಅವರು ಮಾಡ್ಕೊಳ್ತಾರೆ. ಹಾಗಾಗಿ ಪ್ರಾರಂಭದಲ್ಲಿ ಹಾಡುವಳ್ಳಿಯಲ್ಲೇ ಅವರ ಜೀವನ. ಅಲ್ಲಿ ಯುದ್ಧಾಭ್ಯಾಸ ಕಲೆಯನ್ನು ಕಲಿತಾರೆ, ಶಾಸ್ತ್ರಗಳನ್ನು ಕಲಿತಾರೆ, ಅಧ್ಯಯನವನ್ನು ಮಾಡ್ತಾರೆ. ಲೋಕದ ಎಲ್ಲ ಅಥವಾ ದೇಶದ ಎಲ್ಲ, ರಾಜ್ಯದ ಎಲ್ಲ ಸಂಪೂರ್ಣ ವಿದ್ಯಮಾನಗಳನ್ನು ಸಹ ತಿಳ್ಕೊಳ್ತಾರೆ ಅವರು. ಹಾಗೆ ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ದುರಂತ ಏನು ನಡೆಯುತ್ತಪ್ಪ ಅಂತಂದರೆ, ತನ್ನ ಸಹೋದರಿ ಅಕ್ಕ ಚೆನ್ನಾದೇವಿಯ ಮರಣ. ಅದು ತುಂಬ ಘಾಸಿ ಆಗತ್ತೆ. ಆವಾಗ ಒಂದು ಛಲ ಪಡೆದುಕೊಳ್ತಾಳವಳು, ನಾನು ಮದುವೆ ಆಗಬಾರ್ದು ಅಂದರೆ ಅವಳ ಮನಸ್ಸಿನಲ್ಲಿ ಬಂದಿರುವಂತಹ ಭಾವನೆ, ಪೋರ್ಚುಗೀಸರ ವಿರುದ್ಧ ನಾನು ಸೇಡನ್ನು ತೀರಿಸ್ಕೊಳ್ಬೇಕು. ಯಾವ ಸೇಡು? ನನ್ನ ಅಕ್ಕ ಸಾಯ್ಲಿಕ್ಕೆ ಅವರೇ ಕಾರಣ, ಅವ್ರಿಗೆ ಸುಂಕ ಕೊಡಬೇಕು. ಎಲ್ಲಿಂದಲೋ ಬಂದವರಿಗೆ ನಾವ್ಯಾಕೆ ಟ್ಯಾಕ್ಸ್ ಕೊಡಬೇಕು? ನಾವು ಕಷ್ಟಪಡಬೇಕು, ನಾವು ದುಡಿಬೇಕು, ನಾವು ವ್ಯವಸ್ಥಿತವಾಗಿ ಅದನ್ನು ಸರಬರಾಜು ಮಾಡಿ ಬೇರೆ ಬೇರೆ ದೇಶಗಳಿಗೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಅವ್ರು ಕೊಟ್ಟಿರುವಂತಹ, ಅವ್ರು ಬಂದಿರತಕ್ಕಂಥವ್ರುಗಳಿಗೆ ನಾವು ಹೆದರ್ಕೊಂಡು ಹೋಗಿ ಭಿಕ್ಷೆಯನ್ನು ಕೊಡಬೇಕಾ? ಸಾಧ್ಯನೇ ಇಲ್ಲ ಅಂತಂದು ಹೇಳಿ ಮೊದಲನೆಯ ಬಾರಿಗೆ ಅವಳು ಹಾಡುವಳ್ಳಿಲಿ ಹುಡುಗಿಯಾಗಿದ್ದಾವಾಗ ಅನಿಸಿತ್ತು. ಹಾಗಾಗಿ ಅವಳು ಆಗಿನ ಕಾಲದಿಂದಲೂ ಬಾಲ್ಯಾವಸ್ಥೆಯಿಂದಲೂ ಶೌರ್ಯ ಅನ್ನುವಂಥದ್ದು ರೂಢಿಗತ ಆಗ್ಬಿಡ್ತು ಅವಳಿಗೆ. ಹಾಗಾಗಿ 1549 ಅವಳು ಮೊದಲನೆಯ ಬಾರಿಗೆ ಅಧಿಕಾರಕ್ಕೆ ಬರ್ತಾಳೆ. ಅಂದಾಜು ಅವಾಗ ಎಷ್ಟು ವರ್ಷ ಆಗಿತ್ತು? ಅಂದಾಜು ಅವಳಿಗೆ 1936 ಅನ್ಸುತ್ತೆ, 16-17 ವರ್ಷ. ಇನ್ನು ಎಂಗೇಜ್, ತುಂಬ ಎಂಗೇಜ್ ಅಲ್ಲಿ ಅವಳು ತುಂಬ ಚಿಕ್ಕವಳು ಅನ್ನುವಂತಹ ಕಾರಣದಿಂದ ಗೇರುಸೊಪ್ಪ ಸಾಮ್ರಾಜ್ಯವನ್ನ ಆಗ ಅವಳ ಸೋದರ ಮಾವ ಕೃಷ್ಣದೇವರಸ, ಮಹಾಮಂಡಲೇಶ್ವರ ಕೃಷ್ಣದೇವರಸ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಆ ನಂತರ ಯಾವಾಗ ಇವರು ಅವಾಗ್ಲಾದ್ರೂ ಅವರಿಗೆ ಹೊಂದಾಣಿಕೆ ಆಗುತ್ತಾ ಅಥವಾ ದಾಯಾದಿಗಳಾಗಿ ಮತ್ಸರ ಕಾಯ್ತಾ ಇಲ್ಲ? ದಾಯಾದಿ ಮತ್ಸರ ಎಲ್ಲಿ? ಯಾವಾಗ ದೇವರಾಯನ ಎರಡನೇ ದೇವರಾಯ ಇದ್ನಲ್ವಾ, ಅವನ ಸಹೋದರಿ ಪದುಮಲಾದೇವಿಯ ನಂತರ ಏನಾಗತ್ತೆ ಅಂತಂದರೆ ಆ ರೀತಿಯಾಗಿರ್ತಕ್ಕಂತಹ ಗೊಂದಲಗಳನ್ನು ನಾವು ನೋಡೋದಿಲ್ಲ. ಎರಡನೇ ದೇವರಾಯನಿಗೂ ಮತ್ತು ಗುರುರಾಜ ಒಡೆಯನಿಗೂ ಹಾಡುವಳ್ಳಿಯಲ್ಲಿ ಕದನ ನಡೆಯುತ್ತೆ. ಆವಾಗ ಗುರುರಾಜ ಒಡೆಯ ಕೊನೆಯ ಹಂತದಲ್ಲಿ ಬದುಕ್ತಾನೆ, ಇಲ್ಲಾಂದ್ರೆ ಸರ್ವನಾಶ ಮಾಡಿಬಿಡ್ತಾ ಇದ್ದ ಎರಡನೇ ದೇವರಾಯ. ಅದೇ ಕೊನೆಯ ಕಾಲಘಟ್ಟದ ಈ ದಾಯಾದಿ ಮಾತ್ಸರ್ಯ. ಅದರ ನಂತರ ನಾವೆಲ್ಲೂ ದಾಯಾದಿ ಕಲಾಗಳನ್ನು ನೋಡೋದಿಲ್ಲ. ಅಪ್ ಟು ಚೆನ್ನಭೈರಾದೇವಿ ಯಾವಾಗ ಅಧಿಕಾರಕ್ಕೆ ಬಂದಳೋ ದಾಯಾದಿ ಕಲಹಕ್ಕೆ ಫುಲ್ ಸ್ಟಾಪ್ ಬೀಳತ್ತೆ. ಆದರೂ ಒಂದು ಘಟನೆ ನಡೆಯುತ್ತೆ. 1567 ಬೀಳಿಗೆಯ ತನ್ನ ಸೋದರ ಮಾವನಾಗಿರ್ತಕ್ಕಂಥ ರಂಗರಾಜ ಒಡೆಯ ಈ ಹಳದಿಪುರವನ್ನು ಬಂದು ಮುತ್ತುತ್ತಾನೆ. ಗೇರುಸೊಪ್ಪದ ಆ ಕಡೆ ಹೊನ್ನಾವರದ ಹತ್ತಿರ ಇರತಕ್ಕಂತಹ ಹಳದಿಪುರವನ್ನು ಮುತ್ತುತ್ತಾನೆ. ಆವಾಗ ಇವಳು ಚದುರಂಗ ಬಲದೊಂದಿಗೆ ಹೋಗ್ತಾಳೆ. ಅಲ್ಲಿವರೆಗೂ ಸುಮ್ಮನೆ ಇರ್ತಾಳೆ, ಬಂದವನು ಹೋಗ್ತಾನೆ ಬಿಡು, ನಾವ್ಯಾಕೆ ಅವನಿಗೆ ಹಿಂಸೆ ಕೊಡಬೇಕು ಅಂತೇಳಿ. ಆವಾಗ ಅವನು ಹೋಗೋದಿಲ್ಲ,
ಕ್ರೋಧಗೊಂಡಿರ್ತಕ್ಕಂಥ ಚೆನ್ನಭೈರಾದೇವಿ ತನ್ನ ದಾಯಾದಿ ಸೋದರ ಮಾವನೇ ಆದ್ರೂ ಬಿಡೋದಿಲ್ಲ. ಅವಳು ತನ್ನ ಚದುರಂಗ ಬಲದೊಂದಿಗೆ ಹೋಗಿ ಅವನನ್ನು ಸೋಲಿಸಿ ಅಲ್ಲಿಂದ ವಾಪಸ್ ಓಡಿಸಿ ಬೀಳಿಗೆಯವರೆಗೂ ತಂದು ಬಿಟ್ಟು ಹೋಗ್ತಾಳೆ. ಹಾಗಾಗಿ ಚೆನ್ನಭೈರಾದೇವಿ ಚದುರಂಗ ಬಲ ಅಂದ್ರೆ ಅಶ್ವಬಲ, ಆನೆ ಬಲ, ಕಾಲ್ಬಲ, ಆಮೇಲೆ ಕಾಲ್ದಳ, ಆಮೇಲೆ ಸಾಮಾನ್ಯ ಸೈನಿಕರು ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಚದುರಂಗ ಬಲದೊಂದಿಗೆ ಅಲ್ಲಿ ಹೋಗಿ ದಾಳಿ ಮಾಡ್ತಾಳೆ. ಮತ್ತೆ ಬೀಳಿಗೆ ಮಾವ ಮತ್ತೆ ತಿರುಗಿ ಅವನ ರಂಗರಾಜ ವಾಪಸ್ ಬರಲಿಲ್ಲ. ಮತ್ತೆ ಕೊನೆಗಾದ್ರೂ ಒಂದಾದ್ರ ಬೀಳಿಗೆ ಕೊನೆ ಕಾಲಘಟ್ಟದಲ್ಲಿ ಅವರು ಕೆಳದಿಯವರ ಜೊತೆಗೆ ಮಿಂಗಲ್ ಆಗ್ತಾರೆ. ಅದು ಬೇರೆ ಪಾರ್ಟ್ ಆಗಿ ಹೋಗುತ್ತೆ. ಹಾಗಾಗಿ ಆದ್ರೆ ಒಂದು ಏನಪ್ಪಾ ಅಂತಂದ್ರೆ, ಯಾರು ಚೆನ್ನಭೈರಾದೇವಿ ಹೋಗಿ ಯಾರನ್ನ ಸೋಲಿಸ್ತಾಳೋ ತಿರುಗಿ ಯಾರು ಅವಳ ವಿರುದ್ಧ ಯುದ್ಧಕ್ಕೆ ಬರೋದಿಲ್ಲ. ಪೋರ್ಚುಗೀಸರು ಮಾತ್ರ ಒಮ್ಮೆ ಆ ರೀತಿ ಮಾಡಿದ್ದಾರೆ, ಆದ್ರೆ ಮತ್ತಿನ್ಯಾವ ಕಾಲಕ್ಕೂ ಅವ್ರು ಹಾಗೆ ಮಾಡಲಿಲ್ಲ. ಆ ರೀತಿಯಾಗಿ ಸೋಲಿಸ್ತಾಳು ಅವಳು. ಬನ್ನಿ ಕೋಟೆ ನೋಡೋಣ. ಇವೆಲ್ಲ ಕೋಟೆಯ ಅವಶೇಷಗಳು ನೋಡ್ರಿ. ಇವು ಒಂದು ದ್ವಾರ ಇತ್ತು, ಬಾಗಿಲು ಆ ಬಾಗಿಲಿನ ಕಲ್ಲದು ಬಿದ್ದೋಗ್ಬಿಟ್ಟಿದೆ. ಇಲ್ಲೊಂದು ಅದು ದ್ವಾರದ ಮೇಲ್ಭಾಗದ ಕಲ್ಲಾಗಿತ್ತು. ಇನ್ನು ಒಳಗಡೆ ಹೋಗ್ತಲ್ಲ ಇನ್ನೂ ಇದೆ. ಕೋಟೆಯನ್ನ ನಾವು ಈಗ ಅರ್ಧ ಕ್ರಮಿಸಿದೀವಿ ಅಷ್ಟೇ. ಹಂಗಾರೆ ಕಾನೂರು ಕೋಟೆ ತುಂಬಾ ದೊಡ್ಡದಿದೆ, ತುಂಬಾ ದೊಡ್ಡದಿದೆ. ಇದು ಬೇರೆ ಮಾದರಿ ನೋಡ್ತೀವಲ್ಲ. ಈಗ ನಾನು ಹೇಳಿದ್ನಲ್ಲ, ಅಲ್ಲಿಗೆ ಬನ್ನಿ. ಬನ್ನಿ. ಮೇಡಮ್, ನಾನು ಹೇಳಿದೆ ಇಲ್ಲಿ ರಾಣಿವಾಸ ಇತ್ತು ಅಂದ್ರೆ ಅರಮನೆ ಇತ್ತು ಅನ್ನುವಂಥದ್ದು. ಈಗ ಆ ಉದಾಹರಣೆ ನಿಮ್ಮ ಕಣ್ಣೆದ್ರಿಗೆ ತೋರಿಸ್ತೀನಿ, ಬನ್ನಿ. ಈಗ ರಾಣಿ ಚೆನ್ನಭೈರಾದೇವಿ ಅರಮನೆ ಇತ್ತು, ಸೈನಿಕ ಅರಮನೆ. ಇದೇ ಆ ಕಾಲದ ಅರಮನೆಯ ಭಾಗ. ಕನ್ನಡಿಗರೇ, ಅಂತೂ ಇಂತೂ ನಮಗೆ ರಾಣಿ ಚೆನ್ನಭೈರಾದೇವಿ ಅರಮನೆಯ ಕುರುಹುಗಳು ಸಿಕ್ಕಿದೆ. ಅದು ಕಾನೂರು ಕೋಟೆಯಲ್ಲಿ. ನನಗಂತೂ ಇಷ್ಟಾರು ಕುರುಹುಗಳು ಸಿಕ್ಕಿದೆಯಲ್ಲ ಅಂತ ತುಂಬ ಖುಷಿ ಆಗ್ತದೆ. ಬಟ್ ಇದು ಯಾವ ಭಾಗ, ಏನೇನು ಸಿಗುತ್ತೆ ಇಲ್ಲಿ ಅಂತ ನೋಡಬೇಕು. ನಮಗೂ ತುಂಬ ಕುತೂಹಲ ಇದೆ. ಇದೇನಿದೆ ಸರ್? ಇದು ಬಾವಿ ಮೇಡಮ್. ಇದು ನೀವು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಇಲ್ಲ, ಈ ಕಡೆ ಬರ್ರಿ, ಇದನ್ನ ಹಿಡ್ಕೊಳ್ಳಿ. ಇಲ್ಲ, ಹಾಗೇನಿಲ್ಲ. ಓ ಮೈ ಗಾಡ್, ಇಷ್ಟೊಂದು ದೊಡ್ಡ ಬಾವಿ. ಇದು ಬಾವಿ, ನೀರಿದೆ ನೋಡ್ರಿ, ಇನ್ನೂ ಇದೆ. ಈಗಿನ ಕಾಲದಲ್ಲಿಯೂ ಏಪ್ರಿಲ್ ತಿಂಗಳಲ್ಲೂ ಸಹ ನೀರಿದೆ. ಇದ್ರ ಸುತ್ತ ಜಂಬಿಟ್ಟಿಗೆ ಕಲ್ಲಿನ ಕಟ್ಟಡ. ನೀವು ಲೆಕ್ಕ ಹಾಕ್ರಿ, ಯೋಚನೆ ಮಾಡ್ರಿ. ಇಡೀ ಎತ್ತರದ ಬೆಟ್ಟದ ತುದಿಯಲ್ಲಿ ಕೋಟೆಯನ್ನು ಕಟ್ಟಿರೋದು. ಆ ಕೋಟೆ ಒಳಗಡೆ ಬಾವಿಯಲ್ಲಿ ನೀರು. ಅಂತರ್ಜಲದ ಮಟ್ಟ ಮತ್ತೆ ಅವ್ರು ಕಂಡುಹಿಡಿದಿರ್ತಕ್ಕಂಥ ರೀತಿ. ನಾವಿವತ್ತು ನೂರಾರು ಟೆಕ್ನಾಲಜಿಯನ್ನು ಬಳಸಿ ನೀರನ್ನು ಕಂಡುಹಿಡಿತೇವೆ. ಅಂದು ಯಾವ ಟೆಕ್ನಾಲಜಿಯನ್ನು ಕಂಡು ಹಿಡಿದಿದ್ರು ಗೊತ್ತಿಲ್ಲ. ಈಗಲೂ ನೀರಿದೆ. ಇದು ಏನಕ್ಕೆ ಬಳಸ್ತಾ ಇದ್ರು? ಅರಮನೆಗೆ ಬೇಕಾಗಿರ್ತಕ್ಕಂತಹ ನೀರನ್ನ ಬಳಸೋದಕ್ಕೆ ರಾಣಿವಾಸ ಅಂತಾನೆ ಹೇಳ್ತಾರೆ ಇದನ್ನ. ಹಾಗಾಗಿ ಬಳಸ್ತಾ ಇದ್ರು. ಇದು ಬಾವಿ, ಇದು ಮನೆ. ಈ ಕಡೆ ಸೈಡ್ಗೆ ಅರಮನೆ ಬರುತ್ತೆ. ಹೌದು. ತುಂಬಾ ವಿಜೃಂಭಣೆಯಿಂದ ಇರಲಿಲ್ಲ. ಯಾಕಂತಂದ್ರೆ ಇದು ಸೈನಿಕ ಕೋಟೆ ಆಗಿದ್ದಿರೋದ್ರಿಂದ ವಿಜೃಂಭಣೆ ಇಲ್ಲ, ಆದ್ರೂ ಇತ್ತು. ಓಕೆ ಸರ್, ಇಷ್ಟೊಂದು ಓಪನ್ ಆಗಿ ಇತ್ತಲ್ಲ. ರಾಣಿ ಚೆನ್ನಭೈರಾದೇವಿಗೆ ತುಂಬಾ ಶತ್ರುಗಳ ಕಾಟ ಇತ್ತು. ಬಟ್ ಯಾರಾದ್ರೂ ಏನಾದ್ರೂ ಕಲುಷಿತಗೊಂಡ್ರೆ ಹೇಗೆ, ಏನು? ಇಲ್ಲ, ನಾವು ಒಂದು ನೆನ್ಪಿಟ್ಕೊಳ್ಬೇಕು. ಈ ಬಾವಿ ಮತ್ತು ಈ ಅರಮನೆ ಇರೋದು ಕೋಟೆಯ ಮಧ್ಯದಲ್ಲಿ. ಕೋಟೆಯ ಸುತ್ತ ನೂರಾರು ಸೈನಿಕರು ಕಾವಲು ಕಾಯ್ತಾ ಇರ್ತಾರೆ. ಕಾವಲು ಭಟರು ಇರ್ತಾರೆ, ಸೈನಿಕ ದಳದವರು ಇರ್ತಾರೆ, ಹೊರಭಾಗದಲ್ಲಿ ಸಾರೋಟಿನವರು ಇರ್ತಾರೆ. ಎಲ್ಲರನ್ನೂ ದಾಟಿ ಅವನ ಶತ್ರು ಬರಬೇಕು ಅಂತಂದ್ರೆ ಅಷ್ಟು ಸುಲಭ ಸಾಧ್ಯ ಇಲ್ಲ. ಈಗ ನಾವೇನು ಉಕ್ಕಿನ ಕೋಟೆ ಅಂತಂದು ಹೇಳಿ ಮಾತಿನ ಮಧ್ಯೆ ಹೇಳ್ತೇವೆ, ಅಂತಹ ಉಕ್ಕಿನ ಕೋಟೆ ಆಗಿತ್ತು ಇದು. ಇಲ್ಲಿ ಒಳಗಡೆ ಬರೋದಂಥದ್ದು ಅಷ್ಟು, ಇಲ್ಲಿಗೆ ಬರಬೇಕು ಅಂತಂದ್ರೆ ಅವನಷ್ಟು ಸಾಮರ್ಥ್ಯ ಇದ್ದವನಾಗಬೇಕು. ಬರೋದಕ್ಕೆ ಸಾಮರ್ಥ್ಯ ಬೇಕು, ಬಂದು ಯುದ್ಧ ಮಾಡೋದಕ್ಕೆ ಎರಡನೇ ಸಾಮರ್ಥ್ಯ ಅವನಿಗೆ. ಇಲ್ಲಿ ಬರುವಷ್ಟೊತ್ತಿಗೆ ಅವನು ಸಾಮಾನ್ಯವಾಗಿ ಸೋಲನ್ನು ಒಪ್ಕೊಳ್ತಿದ್ದ, ಯಾಕಂದ್ರೆ ಅಷ್ಟು ಕ್ಲಿಷ್ಟಕರವಾಗಿತ್ತು. ಅದ್ರಲ್ಲಿ ಬೇರೆ 7 ಸುತ್ತಿನ ಕೋಟೆ. ಹಾಗಾಗಿ ಇದನ್ನ ಅವನು ಒಳಗಡೆ ಬರಬೇಕು ಅಂದ್ರೆ ಸಾಧ್ಯನೇ ಇಲ್ಲ. ಇನ್ ಕೇಸ್ ಏನಾದರೂ ಇದಕ್ಕೆ ವಿಷಪ್ರಾಶನ ಆಗಬಹುದು, ಮತ್ತೊಂದು ಆಗ್ಬೋದು. ರಾಜರುಗಳಲ್ಲಿ ಯುದ್ಧ ಮಾರ್ಗದಲ್ಲಿ ಅದು ಒಂದು ವಿಷಪ್ರಾಶನ ಮಾಡುವಂಥದ್ದು ಒಂದು ಯುದ್ಧದ ಭಾಗವಾಗಿತ್ತು. ಹಾಗೇನಾದರೂ ಮಾಡಿದ್ರು ಅಂದರೆ ನಮ್ಮಲ್ಲಿ ವೈದ್ಯಕೀಯ ಪದ್ಧತಿಗೆ ಏನು ಕೊರತೆ ಇಲ್ಲ. ಆ ಕಾಲದ ಸೈನಿಕರಲ್ಲೂ ಸಹ ವೈದ್ಯಕೀಯ ಪದ್ಧತಿ ಇತ್ತು. ಇವಾಗ ಕಿತ್ತೂರಿನ ಇತಿಹಾಸ ತಗೊಂಡ್ರೆ ಒಳಗಡೆ ಕಿತ್ತೂರು ಸಾಮ್ರಾಜ್ಯ ಹಾಳಾಗುತ್ತೆ. ಆ ರೀತಿಯಾಗಿ ಇಲ್ಲಿ ರಾಣಿ ಚೆನ್ನಭೈರಾದೇವಿಗೆ ಒಳಗಡೆ ಸಂಚು ಮಾಡೋರೇ ಇದ್ರ ಈ ಸಾಮ್ರಾಜ್ಯದಲ್ಲಿ ಸಂಚು ಮಾಡುವವರು ಇದ್ರು. ಅದನ್ನು ಕೊನೆಯ ಕಾಲಘಟ್ಟದಲ್ಲಿ ಹೇಳ್ತೇನೆ. ಅವನನ್ನು, ಆ ಸಂಚುಕೋರನನ್ನು ಇದೇ ಜೈಲಿನಲ್ಲಿ ಇಟ್ಟಿರ್ತಾರೆ.
ಓ ಹೌದಾ? ಹೌದು, ಇದೇ ಜೈಲಿನಲ್ಲಿ ಇಟ್ಟಿರ್ತಾರೆ. ಆದ್ರೆ ಜೈಲು ಎಲ್ಲಿತ್ತು ಅನ್ನುವಂಥದ್ದನ್ನ ನಾವು ಇದು ಮಾಡೋದಕ್ಕಾಗೋದಿಲ್ಲ, ಗುರುತಿಸೋದಕ್ಕಾಗೋದಿಲ್ಲ. ಆ ವ್ಯಕ್ತಿಯಿಂದಲೇ ಈ ಸಾಮ್ರಾಜ್ಯ ಪತನ ಆಗೋದಕ್ಕೆ ಕಾರಣ ಆಗತ್ತೆ. ಅದನ್ನ ನಾನು ಆಮೇಲೆ ಹೇಳ್ತೇನೆ ನಾನು. ಓಕೆ, ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇದು ರಾಣಿ ಚೆನ್ನಭೈರಾದೇವಿಯ ಒಂದು ಅರಮನೆ, ರಾಣಿ ವಾಸಗೃಹ. ಓಕೆ, ಅದು ಕುರುಹುಗಳಾಗಿ ಬಾವಿ ಇದೆ. ಬಾವಿ ಇದೆ. ಇದು ಅವರ ವಾಸಗೃಹ ಇರುತ್ತೆ. ಅಲ್ಲಿ ಏನಾದ್ರು ಶಯನಗೃಹ ಹೋಗ್ಬೋದಾ? ಇಲ್ಲ ಅಲ್ಲ? ಶಯನಗೃಹ ಏನೂ ಇಲ್ಲ ಅದರಲ್ಲಿ. ಏನ್ ಗ್ರಹ ಸರ್? ಶಯನಗೃಹ, ಮಲಗುವಂತಹ ಜಾಗ. ಆ ಕಡೆ ಆ ಭಾಗದಲ್ಲಿದೆ, ಈ ಭಾಗದಲ್ಲ. ಇದು ಇದ್ದಿರಬಹುದು, ಯಾಕಂತಂದ್ರೆ ಇದು ಬಿದ್ದು ಹೋಗಿರೋದನ್ನು ನಾವು ಗುರುತಿಸೋದು ಕಷ್ಟ. ಟೋಟಲಿ ಇದು ರಾಣಿವಾಸ ಅಂತ ಹೇಳಿ ನಾವು ಕರಿತೀವಿ. ಇದು ದಾಖಲೆಗಳಲ್ಲೂ ಇದೆ. ರಾಣಿವಾಸ ಅನ್ನುವಂಥದ್ದು ಜನಮಾನಸದಲ್ಲಿದೆ, ದಾಖಲೆಗಳಲ್ಲಿಲ್ಲ. ನಾವು ಹಿರಿಯರನ್ನು, ನಾವು ಯಾವಾಗಲೂ ಇಲ್ಲಿಗೆ ಸಂಪರ್ಕವನ್ನು ಹೊಂದಿರ್ತಕ್ಕಂಥವ್ರು, ನಮ್ಮ ಸಂಬಂಧಿಕರು ಇರ್ಬೋದು, ಇಲ್ಲಿ ಓಡಾಡಿ ಬೆಳೆದವರು, ಅವ್ರನ್ನೆಲ್ಲ ನಾವು ಆವಾಗ ಕೇಳಿದವಾಗ ಇಲ್ಲಿ ಕಾನೂರಲ್ಲಿ ರಾಣಿವಾಸ ಐತೆ, ನೀವು ಈಗಾದರೂ ಹೋಗಿ ನೋಡ್ಕೊಂಬನ್ನಿ, ಚೌಕಾಕಾರದ ಬಾವಿ ಇದೆ, ಜಂಬಿಟ್ಟಿಗೆ ಕಲ್ಲಿಂದ ಕಟ್ಟಿದ್ದಾರೆ. ಇದು ಹಂತವಾಗಿ ಐತಿಹ್ಯಗಳು. ಸೈನಿಕರು ಯಾವ ನೀರು ಬಳಸ್ತಾ ಇದ್ರು? ಸೈನಿಕರಿಗೆ ಬೇರೆ ನೀರಿತ್ತ? ಬೇರೆ ನೀರು ವ್ಯವಸ್ಥೆ ಇದೆ, ಕೆರೆಗಳಿದಾವೆ ಈಗಲೂ. ಕೆರೆಗಳು ರಾಣಿಗೆ ಮಾತ್ರ ಅಷ್ಟೇ? ರಾಣಿಗೆ ಮಾತ್ರ ಇದೆ. ಓಕೆ, ಸೈನಿಕರಿಗೆ ಬೇರೆ ಕೆರೆ ಇದೆ. ರಾಜಮನೆತನದವ್ರು ಬಂದಾಗ ರಾಣಿ ಪರಿವಾರದವರಿಗೆ ಇಲ್ಲಿ, ಬೇರೆಯವರಿಗೆ ಅಲ್ಲಿದೆ. 3 ಇದಾವೆ. 3 ಕೆರೆ ಇದೆಯಾ? ಓಕೆ, ಎಷ್ಟು ದೊಡ್ಡ ಕೋಟೆ, ಅರಮನೆ ಸರ್ ಹಾಗಾದ್ರೆ ಇದು? ಇದು ರಾಣಿ ವಾಸ ಆಯ್ತಲ್ವಾ. ಈಗ ಮುಂದೆ ಇನ್ನು ಸೈನಿಕರಿಗೆ, ಕಾಲಾಳುಗಳಿಗೆ, ಕುದುರೆಗಳಿಗೆ ನೀರಿನ ವ್ಯವಸ್ಥೆ ಬೇಕಲ್ವಾ. ಆ ವ್ಯವಸ್ಥೆಗೆ ತಕ್ಕಂತೆ ಕೆರೆಗಳಿದಾವೆ. ಹೌದು, ನಾವು ಇವತ್ತು ಈ ಕೋಟೆಗಳನ್ನು ಪೂರ್ಣ ನೋಡಬೇಕು ಅಂದರೆ ನೀವು ಕನಿಷ್ಠ ಒಂದು 4 ದಿನ ಇರಬೇಕು. ಇಡೀ ಕೋಟೆಯನ್ನು ಸುತ್ತಾಕಿ ಬರಬೇಕು ಅಂದ್ರೆ ಅದ್ರ ತುದಿಗೆ ಹೋಗಿ ಬರಬೇಕು ನಾವು. ಪೂರ್ಣ ಕಾಡು, ಹೋಗೋದಷ್ಟು ಸುಲಭ ಇಲ್ಲ. ಕನಿಷ್ಠ 3 ರಿಂದ 4 ದಿನ ಬೇಕು ನಾವು ಇದನ್ನು ಪೂರ್ಣ ನೋಡಬೇಕು ಅಂತಂದ್ರೆ. ಈಗಲೂ ನೀವು ನೆನ್ಪು ಮಾಡ್ಕೊಳ್ಳಿ, ನಾವಿರೋದು ಕೋಟೆಯ ಮಧ್ಯದಲ್ಲೇ. ಹೌದು, ಕೋಟೆಯನ್ನು ದಾಟಲಿಲ್ಲ ನಾವಿನ್ನು.